ನಮಸ್ಕಾರ. ಚಳುವಳಿ ಡಿಜಿಟಲ್ ನ್ಯೂಸ್ನ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು SN ಕುಮಾರ್. ಇನ್ಸೈಡ್ ಸಂಸ್ಥೆಯ ಸಂಸ್ಥಾಪಕರು, ದಾವಣಗೆರೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳು ಆಗಿರ್ತಕ್ಕಂಥ ಮತ್ತು ರಾಜ್ಯ ಯುವ ಕಾಂಗ್ರೆಸ್ ಉಪಾಧ್ಯಕ್ಷರಾಗಿರ್ತಕ್ಕಂಥ GB ವಿನಯ್ ಕುಮಾರ್ ಅವರು ನಮ್ಮೊಂದಿಗಿದ್ದಾರೆ. ಕಳೆದ ಕೆಲವು ತಿಂಗಳಿಂದ ಪಾದಯಾತ್ರೆಗಳ ಮೂಲಕ ಜಿಲ್ಲೆಯಾದ್ಯಂತ ಸಂಚರಿಸಿ ಒಂದು ಹವಾವನ್ನು ಸೃಷ್ಟಿ ಮಾಡಿದ್ದಾರೆ. ಪ್ರಸ್ತುತ ರಾಜಕಾರಣವನ್ನು ಕುರಿತು ಅವರೊಂದಿಗೆ ಮಾತನಾಡೋಣ, ಬನ್ನಿ. ನಮಸ್ತೆ ಸರ್. ನಮಸ್ತೆ. ವಿನಯ್ ನಡಿಗೆ ಹಳ್ಳಿ ಕಡೆಗೆ ಪಾದಯಾತ್ರೆ ಮಾಡಿದ್ರಿ. ಪಾದಯಾತ್ರೆಗೆ ಜನರ ರೆಸ್ಪಾನ್ಸ್ ಹೇಗಿದೆ? ವಿನಯ ನಡಿಗೆ ಹಳ್ಳಿ ಕಡೆಗೆ ಅಂತಂದು ಒಂದು ವಿನೂತನವಾದ ಕಾರ್ಯಕ್ರಮ ಅದು. ನನಗೆ ಜನಗಳೇ ಹೇಳಿರೋ ಹಾಗೆ, ಅನೇಕ ಮುಖಂಡರು ಹೇಳಿರೋ ಹಾಗೆ, ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಹಿಂದೆನೂ ಯಾರೂ ಮಾಡಿರಲಿಲ್ಲ, ಈ ಸಮಯದಲ್ಲೂ ಕೂಡ ಈ ರೀತಿ ಪಾದಯಾತ್ರೆ ಯಾರೂ ಮಾಡಿರಲಿಲ್ಲ. ಅದು ನಾವು ಡಿಸೆಂಬರ್ 18ನೇ ತಾರೀಕು 2023ರಿಂದ ಶುರು ಮಾಡಿದ್ದು. ಪ್ರತಿಯೊಂದು ಹಳ್ಳಿಗೆ ಹೋದಾಗ ಹೇಗೆ ಒಬ್ಬ ಅತಿಥಿನ ಸತ್ಕಾರ ಮಾಡಿ ಸ್ವಾಗತ ಮಾಡಿ ನಮ್ಮೂರಿಗೆ ಏನೋ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ತಗೊಂಬರ್ತಾರೆ ಅನ್ನೋ ಒಂದು ಅಭಿಲಾಷೆ, ಹೋಪ್. ಅದರಿಂದ ಪ್ರತಿಯೊಬ್ಬ ಊರಿನ ಮುಖಂಡರು, ಗ್ರಾಮ ಪಂಚಾಯತಿ ಸದಸ್ಯರು, ಅಧ್ಯಕ್ಷರು, ಪ್ರತಿಯೊಂದು ಸಮಾಜದ ಮುಖಂಡರು, ಅವರಲ್ಲಿ ಅನೇಕ ಸಮಾಜ ಇರ್ತವೆ, ಆ ಸಮಾಜದ ಮುಖಂಡರು, ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಹಾಗೂ ಜಾತ್ಯತೀತವಾಗಿ ಎಲ್ಲ ಜಾತಿಯ ಜನಗಳು ಕೂಡ ಬಂದು ಮುಂಚೆನೇ ಒಂದು ಅರ್ಧ ಗಂಟೆ 1 ಗಂಟೆ ವೆಯ್ಟ್ ಮಾಡಿ ನನ್ನ ಸ್ವಾಗತ ಮಾಡ್ತಾಯಿದ್ರು, ಭಾಷಣ ಕೇಳಿಸ್ಕೊತಾಯಿದ್ರು. ಆಮೇಲೆ ನಾನು ಭಾಷಣ ಕೇಳಿಸ್ಕೊಂಡ್ಮೇಲೆ ನನ್ನ ಜೊತೆ 1-2 ಕಿಲೋಮೀಟ್ರ್ ಅವರು ಕೂಡ ಮುಂದಿನ ಹಳ್ಳಿ ತನಕ ಬೀಳ್ಕೊಡುಗೆ ಅಂತಂದು ಬರ್ತಾಯಿದ್ರು. ಸುಮಾರು ಒಂದು 270 ಹಳ್ಳಿಗೆ ನಾನು ಹೋಗಿದ್ದು. ಪ್ರತಿಯೊಂದು ಹಳ್ಳಿನಲ್ಲೂ ಕೂಡ ಸ್ಪಂದನೆ ಅದ್ಭುತವಾಗಿತ್ತು. ಈಗ ಎಲ್ಲ ತಾಲೂಕುಗಳಲ್ಲಿ ಕಾರ್ಯಕರ್ತರು ಮತ್ತು ಮುಖಂಡರುಗಳ ಸಭೆ ಮಾಡ್ತಾ ಇದ್ದೀರಿ. ಇದಕ್ಕೆ ಮುಖಂಡರುಗಳ ರೆಸ್ಪಾನ್ಸ್ ಎಲ್ಲ ಹೇಗಿದೆ? ಇದಕ್ಕೆ ನಾನು ಇಲ್ಲಿ ಮೊದಲು ನಂಬಿ ಬಂದಿದ್ದು ಕೆಳಮಟ್ಟದ ಕಾರ್ಯಕರ್ತರು, ಅಂದರೆ ತಳಮಟ್ಟದ ಗ್ರಾಸ್ ರೂಟ್ ಲೆವೆಲ್ಲಿರೋ ವರ್ಕರ್ಸು ಮತ್ತು ಲೀಡರ್ಸ್ನ. ಯಾಕೆ ಅಂತಂದರೆ ಈ ನಮ್ಮ ಡೆಮೋಕ್ರಸಿ, ಪ್ರಜಾಪ್ರಭುತ್ವದ ಒಂದು ಸಿಸ್ಟಮಲ್ಲಿ ನಾವು ಎಷ್ಟು ಈ ಕೆಳಮಟ್ಟದಲ್ಲಿರೋ ಕಾರ್ಯಕರ್ತರನ್ನ ಚೆನ್ನಾಗಿ ಇಟ್ಕೊತೀವಿ, ವಿಶ್ವಾಸದಲ್ಲಿ ಇಟ್ಕೊತೀವಿ, ಅಷ್ಟು ಬೆಳವಣಿಗೆ ಸಾಧ್ಯ ಆಗ್ತದೆ. ಸೊ ನಾನು ಏನು ಕಾರ್ಯಕರ್ತರ ಸಭೆ ಮಾಡಿದ್ನಲ್ಲ, ಒಬ್ಬರು ಬಿಡ್ದಂಗೆ ಪ್ರತಿಯೊಂದು ಗ್ರಾಮ ಪಂಚಾಯತಿ ಮೆಂಬರ್ಸ್, ಅಧ್ಯಕ್ಷರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಅಲ್ಲಿ ಹೋಗಿಂತ ಮುಂಚೆ ನಾನು MLA ಅವ್ರಿಗೆ ಫೋನ್ ಮಾಡ್ತಾಯಿದ್ದೆ, ನಿಮ್ಮ ಕ್ಷೇತ್ರದಲ್ಲಿ ಈ ರೀತಿ ಒಂದು ಮೀಟಿಂಗ್ ಮಾಡ್ತಾಯಿದ್ದೀನಿ, ದಯವಿಟ್ಟು ನೀವು ಕೂಡ ಬನ್ನಿ ಅಂತಂದು. ನಾವು ಬೆಂಗಳೂರಲ್ಲಿ ಸೆಷನ್ನಲ್ಲಿರೋದ್ರಿಂದ ಬರೋಕ್ಕಾಗಲ್ಲ, ಆದರೆ ಫೋನ್ ಮಾಡಿ ಕಾರ್ಯಕರ್ತರಿಗೆಲ್ಲ ತಿಳಿಸ್ತೀವಿ, ನೀವು ಹೋಗಿ ಮಾಡಿ ಯಶಸ್ವಿ ಆಗಲಿ ಅಂತಂದು ಪ್ರತಿಯೊಬ್ಬರು ಕೂಡ ಹಾರೈಸಿದರು. ಅಲ್ಲಿ ಒಬ್ಬೊಬ್ಬ ವ್ಯಕ್ತಿ ಯಾರು ಬಂದಿದ್ರು ಆ ಮೀಟಿಂಗಲ್ಲಿ, ಅವರಿಗೆ ಒಂದು 500ರಿಂದ 1000 ಜನ ಕರೆಯುವಷ್ಟು ಜನಗಳನ್ನ ಕರ್ಕೊಂಡು ಬರುವಷ್ಟು ಕೆಪಾಸಿಟಿ ಇರೋಂಥವ್ರು ಅವರೆಲ್ಲರೂ ಬಂದಿದ್ದರು. ಕಾರ್ಯಕರ್ತರು ಇರ್ಬೋದು, ಮುಖಂಡರು ಇರ್ಬೋದು, ಮತ್ತು ಹಳ್ಳಿಗಳಲ್ಲಿ ಹೋದಾಗ ಅವ್ರ ಡಿಮ್ಯಾಂಡ್ಗಳು ಏನಿರುತ್ತೆ ನಿಮ್ಮ ಹತ್ರ? ಅದು ನನಗೆ ಆಶ್ಚರ್ಯ ಆಯಿತು. ಸ್ಟಾರ್ಟಿಂಗ್ ಹೋದಾಗ ನಮಗೆಲ್ಲ ಇವರು ಶಾಲೆ ಬಗ್ಗೆ ಕೇಳ್ತಾರೆ, ದೇವಸ್ಥಾನದ ಬಗ್ಗೆ ಕೇಳ್ತಾರೆ, ಅಥವಾ ಇನ್ನೇನೋ ರೈತರ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾರೆ ಅಂತಂದು. ನಮ್ಮ ರಾಜಕೀಯ ಪರಿಸ್ಥಿತಿ ಎಷ್ಟು ಕೆಟ್ಟೋಗಿದೆ ಅಂತಂದರೆ, ನಾವು ಜನಗಳಿಂದ ಎಷ್ಟು ದೂರ ಆಗಿದ್ದೇವೆ ಅಂತಂದರೆ, ಪ್ರತಿ ಹಳ್ಳಿನಲ್ಲೂ ಹೆಚ್ಚಿನದಾಗಿ ನನಗೆ ಕೇಳಿದ್ದೇನಂತಂದರೆ, ನೀವು ನಮಗೆ ಸ್ಪಂದಿಸಿದರೆ ಸಾಕು ಅಂತ. ನಮ್ಮ ಫೋನ್ ಕಾಲ್ ಎತ್ತಿ ಮಾತಾಡಿದ್ದು ನಮ್ಮ ಜೊತೆಗೆ, ನಾವು ನಿಮ್ಮ ಎದುರಿಗೆ ಬಂದಾಗ ಗುರುತಿಸಿ ಮಾತಾಡಿಸಿ, ನೀವು ಅಭಿವೃದ್ಧಿ ಆಮೇಲೆ ತರ್ರಿ, ಫಸ್ಟು ವಿನಯತೆ ಇರಲಿ ರಾಜಕಾರಣದಲ್ಲಿ, ಜನಗಳ ಜೊತೆ ಚೆನ್ನಾಗಿರಿ ಅನ್ನೋದು ಇದು ದೊಡ್ಡ ಡಿಮ್ಯಾಂಡ್ ಎಲ್ಲರ ಹತ್ರ, ಪ್ರತಿಯೊಂದು ಹಳ್ಳಿನಲ್ಲೂ. ಅದಾದಮೇಲೆ ಹೇಳ್ತಾರೆ, ನೀವು ಈಗ MP ಈಗ ಚೆನ್ನಾಗಿದ್ದೀರಿ, MP ಆದಮೇಲೂ ಹಿಂಗೆ ಇರ್ರಿ ಅಂತ ಹೇಳ್ತಾರೆ. ನಾವು ಹೇಳಿದ್ವಿ, ನಮ್ಮ ವ್ಯಕ್ತಿತ್ವ ಇರೋದೇ ಹಂಗೆ, ನಾನು MP ಆದರೂ ಹಿಂಗೆ ಇರ್ತೀನಿ, ಆಗದೇ ಇದ್ದರೂ ಹಿಂಗೆ ಇರ್ತೀನಿ ಅಂತಂದು. ಎರಡನೇದು, ಈ ಅಭಿವೃದ್ಧಿ ಅನ್ನೋದು ಏನು ಅವ್ರ ಪಾಲು ಸಿಗಬೇಕಿತ್ತು ಜನಗಳಿಗೆ, ಅದು ಸಿಗ್ತಾ ಇಲ್ಲ ಅಂತಂದು ಅವ್ರಿಗೂ ಅರಿವಿದೆ. ಯಾಕೆ ಸಿಗ್ತಾ ಇಲ್ಲ ಅನ್ನೋದು ಅರಿವಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ನೀವು ನೇತೃತ್ವ ವಹಿಸ್ಕೋಬೇಕು. ಯಾಕಂದರೆ ಪ್ರತಿಯೊಂದು ಪ್ರಾಜೆಕ್ಟಿಗೂ ದುಡ್ಡು ಮೀಸಲಿರ್ತದೆ, ಅವು ನೆನೆಗುದಿಗೆ ಬಿದ್ದಿರ್ತವೆ. ಏನಂತಂದ್ರೆ ಅದನ್ನು ಮುಂದೆ ತಗೊಂಡು ಹೋಗೋದಕ್ಕೆ ಒಬ್ಬರು ಬೇಕಿರ್ತಾರೆ. ಸೊ ಆ ನಿಟ್ಟಿನಲ್ಲಿ ಈ ರೀತಿ ಒಂದು ಡಿಮ್ಯಾಂಡ್ ಇಡ್ತಾಯಿದ್ರು. ಪ್ರತಿಯೊಂದು ಹಳ್ಳಿಯಲ್ಲಿ ಹೋದಾಗೂ ಅಲ್ಲಿ ಸಮಸ್ಯೆಗಳನ್ನೆಲ್ಲ ಪಟ್ಟಿ ಮಾಡ್ಕೊಳ್ತೀರಿ ಅಂತ ಹೇಳಿ ಕೇಳ್ಪಟ್ವಿ. ಆ ಪಟ್ಟಿ ತಗೊಂಡು ಏನು ಮಾಡ್ತೀರಿ ಈಗ ಸದ್ಯದ ಪರಿಸ್ಥಿತಿ? ಪ್ರಣಾಳಿಕೆ ರೆಡಿ ಮಾಡ್ತಾಯಿದ್ದೀನಿ. ಆ ಪಟ್ಟಿ ತಗೊಂಡು ಒಂದು ಪ್ರಣಾಳಿಕೆ ರೆಡಿ ಮಾಡ್ತಾಯಿದ್ದೀನಿ. ಈಗ ನನಗೆ ಗಮನಕ್ಕೆ ಬಂದಂಗೆ ಒಂದು 300 ಹಳ್ಳಿಗೆ ಬಸ್ ಸೌಕರ್ಯ ಇಲ್ಲ. ಎಷ್ಟೋ ಕಡೆ ಬಸ್ ಸೌಕರ್ಯ ಇಲ್ಲ ಅಂತಂದು ಆ ಊರಿನ ಹೆಣ್ಣು ಮಕ್ಕಳು ಶಾಲೆಗೆ ಹೋಗೋದನ್ನು ನಿಲ್ಲಿಸಿದ್ದಾರೆ. ಯಾಕಂದರೆ ಅವ್ರ ತಂದೆ ತಾಯಿ ಇಷ್ಟಪಡಲ್ಲ, ಬಸ್ ಇಲ್ಲ ಅಂತಂದರೆ ಯಾಕೆ ನಾವು ಇನ್ನೊಂದು ಹಳ್ಳಿಗೆ ಮಕ್ಕಳನ್ನ ಕಳಿಸ್ಬೇಕು, ಹೆಣ್ಮಕ್ಳನ್ನ ಅಂತಂದು. ಈ ರೀತಿ ಎಲ್ಲೆಲ್ಲಿ ನೀರಿಲ್ಲ ಅಂತಂದು, ಯಾವ್ಯಾವ ಏತ ನೀರಾವರಿ ಪ್ರಾಜೆಕ್ಟು, ಇರಿಗೇಷನ್ ಪ್ರಾಜೆಕ್ಟು ಅರ್ಧಕ್ಕೆ ನಿಂತಿದ್ದಾವೆ ಅಥವಾ ಸ್ಟಾರ್ಟಾಗಿ ಅಲ್ಲಿಗೆ ನಿಂತಿರ್ತವೆ.
ಅಥವಾ ಒಂದು ಕಾನ್ಸೆಪ್ಟ್ ಸ್ಟೇಜಲ್ಲಿ ಇರ್ತವೆ. ಇವನ್ನೆಲ್ಲ ಪಟ್ಟಿ ಮಾಡ್ಕೊಂಡಿದ್ದೀವಿ. ಯಾವ್ಯಾವ ಹಳ್ಳಿನಲ್ಲಿ ಶಾಲೆಗಳಿಗೆ ಕೊಠಡಿಗಳಿಲ್ಲ, ಟೀಚರ್ಸ್ಗಳಿಲ್ಲ, ಲೈಬ್ರರಿ ಇಲ್ಲ. ಸೊ ಈ ರೀತಿ ಎಲ್ಲ ರೆಡಿ ಮಾಡ್ಕೊಂಡು ಒಂದು ಮೊಟ್ಟ ಮೊದಲ ಬಾರಿಗೆ ನನಗೆ ಅನಿಸ್ದಂಗೆ ಯಾವ MP ಕೂಡ MP ಆಸ್ಪಿರೆಂಟ್ ಆಕಾಂಕ್ಷಿ ಒಂದು ಪ್ರಣಾಳಿಕೆ ಅಂತ ಬಿಡಲ್ಲ, ಮ್ಯಾನಿಫೆಸ್ಟೋ ಅಂತಂದು. ಅದನ್ನು ದಾವಣಗೆರೆ ಎಲ್ಲ ಜನತೆಯ ಮುಂದೆ ಇಟ್ಟುಬಿಟ್ಟು ನೋಡಿ, ಇದು ನನ್ನ ವಿಷನ್, ಇದು ನಾಳೆ MP ಆದಾಗ ಇದು ನನ್ನ ಲೈಫ್ ಮಿಷನ್ ಅಂತ. MP ಆದಾಗ ಅಲ್ಲಿ ಸಂಸತ್ತಿಗೆ ಹೋಗಿ ಅಲ್ಲಿ ನಮ್ಮ ಅಧಿಕಾರ ಉಪಯೋಗಿಸ್ಕೊಂಡು, ಜವಾಬ್ದಾರಿ ಉಪಯೋಗಿಸ್ಕೊಂಡು ನಿಮ್ಮ ಕ್ಷೇತ್ರಕ್ಕೆ ಈ ಕೆಲಸಗಳು ಮಾಡಿಕೊಡ್ತೀನಿ. ಸದ್ಯ IAS ಕೋಚಿಂಗ್ ಸೆಂಟರ್ ಅಂತ ತೆರೆದು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿದ್ದೀರಿ. ಈ ಸಾಮಾಜಿಕ ಸೇವೆ ಮಾಡ್ಬೇಕಂದ್ರೆ ರಾಜಕಾರಣಕ್ಕೆ ಬರಲೇಬೇಕಾ? ಈಗ IAS ಕೋಚಿಂಗ್ ಅನ್ನೋದು ಡೆಫಿನೆಟ್ಲಿ ಸಮಾಜ ಸೇವೆನೂ ಹೌದು, ಒಂದು ರೀತಿಯಲ್ಲಿ ಉದ್ಯಮನೂ ಹೌದು. ನಾವು ಬಡ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಕೊಟ್ಟು ಅಥವಾ ದೊಡ್ಡ ಡಿಸ್ಕೌಂಟ್ ಕೊಟ್ಟು ಅಲ್ಲಿ ಕೂಡ ಒಂದು ನಿಟ್ಟಿನಲ್ಲಿ ಸಮಾಜ ಸೇವೆ ಮಾಡ್ತಾಯಿದ್ದೆ. ಇವಾಗ ಒಂದು 100 ಜನದಲ್ಲಿ ಒಂದು 10 ಜನಕ್ಕೋ 20 ಜನಕ್ಕೋ ಉಚಿತವಾಗಿ IAS KS ಕೋಚಿಂಗ್ ಕೊಡ್ಬೋದು ನಾನು. ಅದೇ ರೀತಿ ಸಮಾಜ ಸೇವೆನ ನನಗೆ ಬರೋ ಇನ್ಕಮಲ್ಲಿ, ನನಗೆ ಬರೋ ಆದಾಯದಲ್ಲಿ ಮಾಡ್ಕೊಂಡು ಹೋಗ್ಬೋದು. ಆದರೆ ರಾಜಕೀಯಕ್ಕೆ ಬಂದು MLA MP ಆದಾಗ ಆ ಒಂದು ಸ್ಥಾನಕ್ಕೆ ಏನೋ ಒಂದು ತೂಕ ಸಿಗ್ತದೆ, ಒಂದು ಶಕ್ತಿ ಸಿಗ್ತದೆ. ಆ ಶಕ್ತಿ ಉಪಯೋಗಿಸ್ಕೊಂಡು ಇಲ್ಲಿ 10 ಜನಕ್ಕೆ ಫ್ರೀ ಕೋಚಿಂಗ್ ಕೊಡೋದನ್ನು ಅಲ್ಲಿ 1000 ಜನಕ್ಕೆ ಕೊಡ್ಬೋದು. ಸರ್ಕಾರದ್ದೇ ಸೌಲಭ್ಯಗಳು ಇರ್ತದೆ. ಅಥವಾ ನಮ್ಮಂಥ ಕೋಚಿಂಗ್ ಇನ್ಸ್ಟಿಟ್ಯೂಷನಲ್ಲಿ ಯಾರ್ದೋ ಶ್ರೀಮಂತರು ಫಂಡ್ ಇಸ್ಕೊಂಡು ನೀವು ದಾನ ಮಾಡಿ, ಹುಡುಗನಿಗೆ ಸ್ಪಾನ್ಸರ್ ಮಾಡಿ ಅಂತಂದು ಆ ಶಕ್ತಿ, ಆ ಪವರ್ ಆಫ್ ಪೊಸಿಷನ್ ಅದನ್ನು ಉಪಯೋಗಿಸ್ಕೊಂಡು ಮಾಡ್ಬೋದು. ಸಿಂಪಲಾಗಿ ಹೇಳ್ಬೇಕಂದ್ರೆ ಸಮಾಜ ಸೇವೆ ಮಾಡ್ಕೊತ ಇದ್ದರೆ ನನ್ನ ಆದಾಯದಲ್ಲಿ ಚಿಕ್ಕದಾಗಿ ಮಾಡ್ಬೋದು. ರಾಜಕೀಯಕ್ಕೆ ಬಂದು ಒಂದು ಸ್ಥಾನಮಾನ ಸಿಕ್ತು ಅಂತಂದರೆ ಲಕ್ಷಾಂತರ ಮಂದಿಗೆ ಆ ಸೌಲಭ್ಯನ ಬೆಳೀತಾ ಹೋದರೆ ಕೋಟ್ಯಾಂತರ ಮಂದಿಗೆ ನಾನು ತಲುಪಿಸ್ಬೋದು. ಮನೆ ಇಲ್ದರಿಗೆ ಮನೆ, ಹಾಸ್ಪಿಟ್ಲ್ ಇಲ್ಲದೆ ಇರೋ ಊರುಗಳಲ್ಲಿ ಹಾಸ್ಪಿಟಲ್ಲು, ನೀರು ಬರದೇ ಇರೋ ಜಾಗಕ್ಕೆ ನೀರು ಬರೋಂಗೆ ಮಾಡೋದು. ಸೊ ಈ ಥರ ಪುಣ್ಯದ ಕೆಲಸ ಮಾಡೋದಕ್ಕೆ ಅವಕಾಶ ಸಿಗೋದು ಅಂದರೆ ದೊಡ್ಡ ಮಟ್ಟದಲ್ಲಿ, ಗಾತ್ರದಲ್ಲಿ, ರಾಜಕೀಯದಲ್ಲಿ. ವಿನಯ್ ಕುಮಾರ್ ಅವರು ಚುನಾವಣೆ ಸಂದರ್ಭದಲ್ಲಿ ಬಂದು ಟಿಕೆಟ್ ಕೇಳ್ತಾ ಇದ್ದಾರೆ. ಕೊರೋನಾ ಸಂದರ್ಭದಲ್ಲಿ ಎಲ್ಲಿದ್ದರು ಅಂತೇಳಿ ನಿಮ್ಮ ವಿರೋಧಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಕೊರೋನಾ ಸಂದರ್ಭದಲ್ಲಿ ನಮಗೆ ಎಲ್ಲರಿಗೂ ಗೊತ್ತಿರೋ ಥರ ಪ್ರತಿಯೊಂದು ಶಾಲೆನೂ ಮುಚ್ಚೋಯ್ತು, ಪ್ರತಿಯೊಂದು ಕೋಚಿಂಗ್ ಇನ್ಸ್ಟಿಟ್ಯೂಷನ್ನು ಕೂಡ ಮುಚ್ಚೋಯ್ತು. ಸೊ ಆ ಸಂದರ್ಭದಲ್ಲಿ ನಾನು ಸಾವಿರಾರು ಮಂದಿಗೆ ಉಚಿತವಾಗಿ IAS KS ತರಬೇತಿ ಕೊಟ್ಟಿದ್ದು ಮೊಟ್ಟ ಮೊದಲ ಭಾರತೀಯ ಅಂತ ಹೇಳ್ಕೊಳ್ಳೋದಕ್ಕೆ ಇಡೀ ಇಂಡಿಯಾದಲ್ಲಿ ಯಾರೂ ಕೂಡ ಮಾಡಲಿಲ್ಲ ಕೆಲಸನ. ಅದು ಯೂಟ್ಯೂಬಲ್ಲಿ ಈಗಲೂ ಕೂಡ ವೀಡಿಯೋ ಇದೆ, ನೀವು ನೋಡಿ. ಅಂದರೆ ಕೊರೋನಾ ಟೈಮಲ್ಲಿ ನಾನು ಮಾಡಿದ್ದು ಇಮ್ಮಿಡಿಯೇಟಾಗಿ ಸ್ಪಂದಿಸ್ಬಿಟ್ಟು ಹಿಂಗೆ ಒಬ್ಬ ಅದರಿಂದ IAS ಅಧಿಕಾರಿ ಅದ ಅಂತಂದರೆ ಇಡೀ ಜಿಲ್ಲೆಗೆ ಇವತ್ತು ಅವ್ನು ಬೆನಿಫಿಟ್ ತೊಗೊಂಬರ್ತಿರ್ತಾನೆ. ಇವತ್ತು ಎಷ್ಟೊಂದು ಜನ ಸೇವೆ ಮಾಡಿದ್ದಾರೆ, ರೈಸು, ಬೇಳೆ, ಸಕ್ಕರೆ ಅದು ಇದನ್ನು ಹಂಚಿರ್ತಾರೆ ಆ ಟೈಮಲ್ಲಿ ಜನಗಳಿಗೆ. ಅವರು ಒಂದು ವಾರ್ಡಲ್ಲಿ ಮಾಡಿರ್ಬೋದು, ಒಂದು MLA ಕ್ಷೇತ್ರದಲ್ಲಿ ಮಾಡಿರ್ಬೋದು. ನಾನು ಮಾಡಿರೋದು ಒಂದು 100 MLA ಕ್ಷೇತ್ರಕ್ಕಿಂತ ಜಾಸ್ತಿ ಅಂತ. ಎಲ್ಲಿಂದಲೂ ಬಂದವ್ರಿಗೆಲ್ಲ MP ಟಿಕೆಟ್ ಕೊಡೋಕ್ಕಾಗಲ್ಲ. ನಿಮ್ಮ ಪಕ್ಷಕ್ಕಾಗಾದರೆ ನಿಮ್ಮ ಸೇವೆ ಏನು? ಈಗ ದಾವಣಗೆರೆಯಿಂದ 8 ಕಿಲೋಮೀಟ್ರ್ ದೂರ ಇರೋ ಕಕ್ಕರಗೊಳ್ಳ, ಅಲ್ಲೇ ಹುಟ್ಟು ಬೆಳೆದಿತ್ತು, ಎಲ್ಲ ದಾಖಲೆಗಳು ಇದ್ದಾವೆ. ಅದೆಲ್ಲ ಸೈಡಿಗೆ ಇಡ್ರಿ, ಇವಾಗ ಆ ಪ್ರಶ್ನೆ ಬರೋದೇ ಇಲ್ಲ. ಇವಾಗ ದಾವಣಗೆರೆನಲ್ಲಿ ಹತ್ತತ್ರ ಒಂದು 10 ಲಕ್ಷ ಜನಕ್ಕೆ ನನ್ನ ಹೆಸರು ಗೊತ್ತಾಗೋಗಿದೆ. ಇದೇ ಕ್ಷೇತ್ರದಲ್ಲಿದ್ದೆ, ಮನೆ ಒಳಗಿದ್ದೆ. ನಮ್ಮ ಮನೆಗೆ ಈಗ ಒಂದು 300-400 ಜನ ಬರ್ತಾರೆ ಡೈಲಿ. ಅವಾಗ ಬರ್ತಿರ್ಲಿಲ್ಲ, ಹಂಗಾಗಿ ನನ್ನ ಮನೆಗೆ ಇರೋದು ಯಾರಿಗೂ ಗೊತ್ತಿರಲಿಲ್ಲ. ನಾನು ರಾಜಕಾರಣಿ ಅಂತಂದು ಹೇಳ್ಕೊಂಡು ಓಡಾಡ್ತಿರ್ಲಿಲ್ಲ, ಹಂಗಾಗಿ ಯಾರಿಗೂ ಗೊತ್ತಿರಲಿಲ್ಲ. ಅವಾಗ ಏನಾದರೂ ನಮ್ಮ ಮನೆಗೆ ಯಾರೋ ಬಂದು ಹೋಗಿದ್ರೆ ಗೊತ್ತಿರ್ತದೆ. ಕ್ಷೇತ್ರದಲ್ಲೇ ಇದ್ಕೊಂಡು ಎಲ್ಲರೂ ಹಂಗೆ. ಈಗ ನಿಮ್ಮ ಮಕ್ಕಳು ಬೆಂಗಳೂರಿಗೆ ಓದೋಕ್ಕೆ ಹೋದಾಗ ಅಲ್ಲಿರ್ತಾರೆ, ವಾಸ ಇರ್ತಾರೆ, ಹಬ್ಬ ಹರಿದಿನಗಳಿಗೆ ಬಂದು ಹೋಗ್ತಿರ್ತಾರೆ. ಹಂಗೆ ಎಲ್ಲರ ಮಗಂತಾರೆ. ನಮ್ಮ ದಾವಣಗೆರೆಯಲ್ಲೇ ನನಗೆ ಒಳ್ಳೆ ಅವಕಾಶ ಇದ್ದಿದ್ರೆ, ದಾವಣಗೆರೆಯಲ್ಲೇ ಒಳ್ಳೆ ಕೈಗಾರಿಕೆಗಳು ಇದ್ದಿದ್ರೆ, ಒಳ್ಳೆ ಕಾಲೇಜ್ಗಳು ಇದ್ದಿದ್ರೆ ನಾವು ಬೇರೆ ಥರ ಬೆಂಗಳೂರಿಗೆ ಹೋಗೋ ಅವಶ್ಯಕತೆ ಇರಲಿಲ್ಲ. ಈಗ ಅದನ್ನು ತಪ್ಪಿಸ್ಬೇಕಂತ ನಾನು ದಾವಣಗೆರೆ ಬಂದಿರೋದು. ನಮ್ಮ ಮಕ್ಕಳೇನು ಬೆಂಗಳೂರಿಗೆ ಓಡೋಗ್ತಾವಲ್ಲ ಅಪ್ಪ ಅಮ್ಮನ ಬಿಟ್ಟು, ಅಲ್ಲಿ ಎಲ್ಲ ಓದ್ತೀನಿ, ಕೆಲಸ ಮಾಡ್ತೀನಿ ಅಂತಂದು ನಮ್ಮ ಊರಲ್ಲಿ, ನಮ್ಮ ಸ್ಥಳದಲ್ಲಿ ಅವಕಾಶಗಳು ಸೃಷ್ಟಿ ಆಯಿತು ಅಂತಂದರೆ ಈಗ ನಮ್ಮ ಥರ ಬೆಂಗಳೂರಿಗೆ ಹೋಗೋ ಒಂದು ಅನಿವಾರ್ಯತೆ ತಪ್ಪು ಹೋಗ್ತದೆ ಅಂತಂದು. ಆಮೇಲೆ ಎರಡನೇದಾಗಿ ಇವತ್ತು ಲಕ್ಷಾಂತರ ಮಂದಿಗೆ ನನ್ನ ಹೆಸರು ಚಿರಪರಿಚಿತ ಆಗಿದೆ. ವಿನಯ್ ಕುಮಾರ್ ಕಕ್ಕರಗೊಳ್ಳ ಅಂತಲೇ ಆಗಿರೋದು. ಎಷ್ಟೊಂದು ಜನ ನಮ್ಮ ಮನೆ ಕಕ್ಕರಗೊಳ್ಳದಲ್ಲಿ ಐತೆ ಅಂತ ಕಕ್ಕರಗೊಳ್ಳಕ್ಕೆ ಹೋಗಿ ನಮ್ಮ ಹಳೆ ಮನೆ ಅಲ್ಲೆಲ್ಲ ಹೋಗಿ ವಿಸಿಟ್ ಕೂಡ ಮಾಡಿ ಬಂದಿದ್ದಾರೆ. ಇಲ್ಲಪ್ಪ SS ಲೇಔಟ್ ನಮ್ಮ ಮನೆಗಿರೋದು ಬರ್ರಿ ಅಂತಂದು. ಸ್ವಂತ ಮನೆ, ಈಗ ಮಾತಾಡ್ತಿರೋದು ಸ್ವಂತ ಮನೆ. ಹಂಗಾಗಿ ಆ ಪ್ರಶ್ನೆ ಬರಲ್ಲ. ಎರಡನೇದು ಪಕ್ಷಕ್ಕೆ ಕೊಡುಗೆ ಏನು ಅಂತಂದು ಕೇಳ್ತಾರೆ. ಇವಾಗ ನೀರಜ್ ಚೋಪ್ರಾ ಅಂತ ಕೇಳಿದಿರಲ್ಲ ನೀವು, ಅವನು ಜಾವ್ಲಿನ್ ಎಸಿತಾನಲ್ಲ ದೂರ. ಈಗ ಅವನು ಈಗ ಮೊನ್ನೆ ಬಂದು ಭಾಳ ದೂರ ಎಸ್ತ ಅಂತಂದ್ಬಿಟ್ಟು ಅವನಿಗೆ ನಾನು ಒಲಿಂಪಿಕ್ಸ್ ಗೋಲ್ಡ್ ಮೆಡಲ್ ಕೊಡಲ್ಲ ಅಂತಂದು ವಾಪಸ್ ತಗೊಂಡು ಹೋಗ್ತಾರೆ ಅವರು. ಇರ್ತಾನೆ, ಅವ್ನ ಸಾಮರ್ಥ್ಯ ಹೆಂಗಿದೆ ಅದು.
ಒಬ್ಬರು 10 ವರ್ಷ ಮಾಡೋದನ್ನು ಕೆಲವೊಬ್ಬರು 1 ವರ್ಷದಲ್ಲಿ ಮಾಡ್ತಾರೆ, ಕೆಲವೊಬ್ರು 30 ವರ್ಷದಲ್ಲಿ ಮಾಡದೇ ಇರೋದನ್ನು ಕೆಲವೊಬ್ರು ಬಂದು ಕೆಲವೇ ತಿಂಗಳಲ್ಲೂ ಮಾಡ್ತಾರೆ. ಅದನ್ನು ಸಮಾಜ ಗುರುತಿಸಿದೆ. ಇವತ್ತು ಆ ಪ್ರಶ್ನೆ ಕೇಳೋಕ್ಕೆ ಹೋಗಬಾರ್ದು. ನಾವು ಯುವಕರು ಇವತ್ತು ಭಾಳ ಸ್ಪೀಡ್ನಾಗ ಇವತ್ತು ನಮ್ಮ ನಿಮ್ಮ ಪಕ್ಷ ಗುರುತಿಸಿದೆ. ನನ್ನ ಹೆಸರು ಅಫಿಷಿಯಲಾಗಿ ಡೆಲ್ಲಿಗೆ ಹೋಗಿದೆ. ಇನ್ನೇನು ಕ್ಲೈಮ್ಯಾಕ್ಸು, ಇನ್ನೊಂದು ಕ್ಲೈಮ್ಯಾಕ್ಸ್ ಅಂತ ಬಂದಿದೆ. ಇನ್ನೊಂದು ವಾರ 2 ವಾರದಲ್ಲಿ ನನಗನ್ಸಿದ ಮಟ್ಟಿಗೆ ನನ್ನ ಮೆರಿಟ್ ನೋಡಿ, ನಮ್ಮ ಕೆಲಸ ನೋಡಿ, ಜನಗಳು ಏನು ಅಭಿಪ್ರಾಯ ಇದೆಯಲ್ಲ ಸರ್ವೇನಲ್ಲಿ ಬಂದಿದೆ, ಅದು ಟಾಪಲ್ಲಿದೆ. ಅದನ್ನೆಲ್ಲ ನೋಡಿ ಆಮೇಲೆ ಫ್ಯೂಚರ್ ನೋಡ್ತಾರೆ. ಈತಂಗೆ ಕೊಟ್ಟರೆ ಇವನ ಹತ್ರ 30 ವರ್ಷ ದುಡಿಸ್ಕೋಬೋದು ಪಕ್ಷಕ್ಕೆ, ದೇಶಕ್ಕೆ, ರಾಜ್ಯಕ್ಕೆ, ಜಿಲ್ಲೆಗೆ ಅಂತಂದು ಅದನ್ನೆಲ್ಲ ಯೋಚನೆ ಮಾಡ್ತಾರೆ. ಅದನ್ನೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ಆಲ್ರೆಡಿ ಕಾಂಗ್ರೆಸ್ ಪಕ್ಷ ಸುಧಾರಣೆ ಆಗಿದೆ. ಹೊಸೊಬ್ಬರಿಗೆ ಅವಕಾಶ ಕೊಡಲೇಬೇಕು ಅಂತಂದು ದೊಡ್ಡ ಮಟ್ಟದ ಚಿಂತನೆ ನಡೀತಾ ಇದೆ. ಹಂಗಾಗಿ ನನಗೆ ಇಲ್ಲಿ ತನಕ ಬರೋಕ್ಕೆ ಸಾಧ್ಯ ಆಗಿದ್ದು ಆ ಚಿಂತನೆ ಇರೋದ್ರಿಂದ. ಇಲ್ಲ ಅಂದರೆ ನಮ್ಮನ್ನು ಯಾರು ಕೇರ್ ಮಾಡ್ತಾಯಿದ್ರು. ಇವತ್ತಿನ ರಾಜಕಾರಣ ಒಂದು ರೀತಿ ಕುಟುಂಬ ರಾಜಕಾರಣ ಆಗಿದೆ. ತಂದೆ, ಮಗ, ಸೊಸೆ ಎನ್ನುವಂಥ ಹಂತಕ್ಕೆ ಬಂದು ನಿಂತಿದೆ. ನಿಮ್ಮ ಕುಟುಂಬದಕ್ಕೆ ಯಾವುದೋ ರಾಜಕಾರಣದ ಹಿನ್ನೆಲೆ ಇಲ್ಲ, ಹಾಗಾಗಿ ನಿಮಗೆ ಟಿಕೆಟ್ ಸಿಗುತ್ತೆ ಅನ್ನೋ ಭರವಸೆ ಇದೆಯಾ? ಯಾವ ಬೇಸ್ ಮೇಲೆ ಟಿಕೆಟ್ ಕೇಳ್ತಾ ಇದ್ದೀರಿ ಈಗ? ಇವಾಗ ನಾನು ಒಂದು ಕುಟುಂಬದಲ್ಲಿರೋ ರಾಜಕಾರಣನ ಬ್ಲೇಮ್ ಮಾಡಲ್ಲ, ಅದ್ರ ಮೇಲೆ ಕಂಪ್ಲೇಂಟ್ ಕೂಡ ಮಾಡೋಕ್ಕೋಗಲ್ಲ. ನಾನು ಕಂಪ್ಲೇಂಟ್ ಮಾಡೋದು ಯಾರಿಗೆ ಅಂತಂದರೆ, ಯಾರು ಪ್ರಯತ್ನ ಮಾಡಿರಲಿಲ್ಲ ಅದು ಅವ್ರ ತಪ್ಪು ಅಂತಂದು. ಹಲವಾರು ಕುಟುಂಬಗಳು ಇದ್ದಾವೆ. ನಾನೊಬ್ಬ ಸಾಮಾನ್ಯ ಕುಟುಂಬದಿಂದ ಬಂದು ಪ್ರಯತ್ನ ಮಾಡಿದ್ದೀನಿ. ಯಾರು ಪ್ರಯತ್ನ ಮಾಡದಿರೋದಕ್ಕೆ, ಯಾರೋ ಒಬ್ಬ ಬಂದು ಪ್ರಯತ್ನ ಮಾಡಿರೋದಕ್ಕೆ ಇವತ್ತು ಮುಂದೆ ಬಂದಿರೋದು. ಪ್ರಯತ್ನ ಮಾಡದೇ ಇರೋರು ಇನ್ನೊಬ್ಬರನ್ನು ದೂಷಿಸೋಕ್ಕೆ ಹೋಗಬಾರ್ದು. ಕೆಲವೊಂದು ಸಾರಿ ಅವರು ಇನ್ನೊಬ್ಬರಿಗೆ ಪ್ರಯತ್ನ ಮಾಡದೇ ಇರೋ ಥರ ವ್ಯವಸ್ಥೆನೂ ಕ್ರಿಯೇಟ್ ಮಾಡಿರ್ತಾರೆ, ಅಲ್ಲೂ ಕೂಡ ತಪ್ಪಾಗಿರ್ತದೆ. ನಾವು ಅದ್ರ ವಿರುದ್ಧ ಸ್ಮಾರ್ಟಾಗಿ ಹೋರಾಟ ಮಾಡಿ ನಮ್ಮ ಸಾಮರ್ಥ್ಯ ನಾವು ಬೆಳೆಸ್ಕೊಂಡು ಮುಂದೆ ಬರಬೇಕು. ಅದು ಬಿಟ್ಟು ಇನ್ನೊಬ್ಬರನ್ನ ದೂಷಣೆ ಮಾಡೋದು ಅಥವಾ ಇನ್ನೊಬ್ಬರನ್ನ ವಿರೋಧ ಕಟ್ಕೊಳ್ಳೋದು ಅದೆಲ್ಲ ತಪ್ಪಾಗುತ್ತದೆ. ಈ ಬಾರಿ ಹೈಕಮಾಂಡ್ ಯುವಕರಿಗೆ ಮಣೆ ಹಾಕುತ್ತಾ ಅಂತ ವಿಶ್ವಾಸ ಇದೆಯಾ? ಅದೇ ಯಾರು ಪಕ್ಷಕ್ಕೆ ಸೂಕ್ತ ಅಂತಾರೆ, ಸೂಕ್ತ ಅಭ್ಯರ್ಥಿ ಅನಿಸುತ್ತೆ ಅಂಥವ್ರಿಗೆ ಮಣೆ ಹಾಕ್ತಾರೆ. ಸುಮ್ಮನೆ ಯುವಕ ಅಂತ ನಾನು ಮುಂದೆ ಬಂದರೆ ಅವಕಾಶ ಕೊಡಲ್ಲ. ಅವರು ಕೆಲಸ ಮಾಡಿರಬೇಕು, ಮಾಡೋ ಸಾಮರ್ಥ್ಯ ಇರಬೇಕು, ಪ್ರತಿಭೆ ಇರಬೇಕು. ಅದು ಇವಾಗ ನೀವು ಮೀಡಿಯಾದಲ್ಲಿ ಇಂಟರ್ವ್ಯೂ ಮಾಡ್ತಿದ್ರಿ, ನಾಳೆ 100,000 ಜನ 1,000 ಜನ ನೋಡ್ತಾರೆ. ನೋಡಿದಾಗ ಅವ್ರು ಜಡ್ಜ್ ಮಾಡ್ತಾರೆ, ಕಂಪೇರ್ ಮಾಡ್ತಾರೆ. ಹೌದು ಇವರು ಸೂಕ್ತನೋ ಅಥವಾ ಸೂಕ್ತ ಅಲ್ಲ ಅಂತಂದು ಡಿಸೈಡ್ ಮಾಡ್ತಾರೆ. ಸೊ ಈ ರೀತಿ ಮೀಡಿಯಾ ಮುಂದೆ ಬಂದು, ಹಲವಾರು ವೇದಿಕೆಗಳು ಮುಂದೆ ಬಂದು ನಮ್ಮ ಅಭಿಪ್ರಾಯ, ನಮ್ಮ ವಿಚಾರ, ಸಿದ್ಧಾಂತ ಎಲ್ಲ ಜನಗಳ ಮುಂದೆ ಹಂಚ್ಕೋಬೇಕು. ಸೊ ಇದೆಲ್ಲ ಇಷ್ಟಪಟ್ಟಿದ್ರೆ ಪಾರ್ಟಿ ಡೆಫಿನೆಟ್ಲಿ ಅವ್ರಿಗೆ ಅವಕಾಶ ಕೊಡುತ್ತೆ. ವಿನಯ್ ಕುಮಾರ್ ಅವರಿಗೆ ಟಿಕೆಟ್ ಕೊಡಬಾರ್ದು ಅನ್ನೋ ಕಾರಣಕ್ಕೆ ಅವರನ್ನ ರಾಜ್ಯ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ. ಅಂದರೆ ಒಂದು ಪೋಸ್ಟ್ ಕೊಟ್ಟಿದ್ದಾರೆ ಅಂತ ಕೊಟ್ಬಿಟ್ಟು ಅವ್ರನ್ನ ಸುಮ್ಮನಿರಿಸೋ ಕೆಲಸ ಮಾಡಿದ್ದಾರೆ. ಪೋಸ್ಟ್ ಕೊಡಲಿಲ್ಲ, ಅದು ಪೋಸ್ಟ್ ನಾನು ತಗೊಂಡೆ. ಅದನ್ನು ಪೋಸ್ಟು ನನ್ನ ಸಾಮರ್ಥ್ಯದಿಂದ ನಾವು ತಗೊಂಡಿದ್ದು. ನಾವು ಒಳ್ಳೆ ಸಂಘಟನೆ ಮಾಡ್ತಾ ಇದ್ದಾನೆ. ಇವನು ಔಟ್ ರೀಚ್ ಅಂತಂದರೆ ಈ ಯಾರು ಕಡೆ ವ್ಯಕ್ತಿ ಇರ್ತಾರಲ್ಲ ಅವ್ರನ್ನೋಗಿ ರೀಚ್ ಮಾಡೋದು ಅಂತಂದು. ಈಗ ರೀಚ್ ಅಂತ ನನಗೆ ಕೈ ಸಿಗ್ತದೆ, ರಿಮೋಟ್ ಸ್ವಲ್ಪ ಬಗ್ಗಿದ್ರೆ ರೀಚ್ ಅಂತಂದು. ಔಟ್ ರೀಚ್ ಅಂತಂದರೆ ಫುಲ್ ಬಗ್ಗಿದ್ರೆ ಅಲ್ಲಿ ಮುಂದಿರೋ ಇನ್ನೊಂದು ವಸ್ತು ಸಿಗ್ತದೆ, ಹಾಗೆ ಇನ್ನೂ ಸ್ವಲ್ಪ ರೀಚ್ ಆಗೋದಂಥದ್ದು. ಸೊ ಈ ಸಾಮರ್ಥ್ಯ ಇದೆ ಅಂತಂದ್ಬಿಟ್ಟು ಉಪಾಧ್ಯಕ್ಷನ ಹುದ್ದೆ ಕೊಟ್ಟಿದ್ದಾರೆ. ಅದಕ್ಕೂ ಇದಕ್ಕೇನು ಸಂಬಂಧ ಇಲ್ಲ. ಒಂದು ವೇಳೆ ಪಕ್ಷ ತಮ್ಮ ಸೇವೆಯನ್ನು ಗುರುತಿಸಿ ಟಿಕೆಟ್ ಕೊಟ್ಟರು ಕೂಡ ಇವತ್ತಿನ ಜಾತಿ ವ್ಯವಸ್ಥೆಯಲ್ಲಿ ಗೆಲುವು ಅಷ್ಟು ಸುಲಭ ಅಂತ ಅನಿಸುತ್ತಾ? ನನಗೆ ಇರೋ ಹಿನ್ನೆಲೆ ಎಜುಕೇಷನಿಸ್ಟ್ ಅಂತ, ಶಿಕ್ಷಣ ಕ್ಷೇತ್ರದಿಂದ ಬಂದಿರೋದ್ರಿಂದ, ಶಿಕ್ಷಣ ಕ್ಷೇತ್ರ ಒಂದು ಜಾತ್ಯತೀತ ವ್ಯವಸ್ಥೆ ಆಗಿರೋದ್ರಿಂದ ನನ್ನ ವಿದ್ಯಾರ್ಥಿ ಸಮೂಹ ಪ್ರತಿಯೊಂದು ಜಾತಿಯಲ್ಲೂ ಇದೆ. ಅದು ಫಾರ್ವರ್ಡ್ ಕ್ಯಾಸ್ಟ್ ಆಗಿರ್ಬೋದು, ಬ್ಯಾಕ್ವರ್ಡ್ ಆಗಿರ್ಬೋದು, ಶೆಡ್ಯೂಲ್ಡ್ ಕಾಸ್ಟ್ ಆಗಿರ್ಬೋದು, ಟ್ರೈಬ್ ಆಗಿರ್ಬೋದು, ಪ್ರತಿಯೊಂದು ಜಾತಿನಲ್ಲೂ ಕೂಡ ನನ್ನ ವಿದ್ಯಾರ್ಥಿಗಳಿದ್ದಾರೆ. ಅವರು ನನ್ನನ್ನು ಜಾತ್ಯತೀತವಾಗಿ ನೋಡ್ತಾರೆ. ವಿನಯ್ ಕುಮಾರ್ ಸರ್ ಅಂತಂದು, ವಿನಯ್ ಸರ್ ಅಂತಂದು. ಇವರು ವಿದ್ಯಾದಾನಿಗಳು, ನಮಗೆ ಮಾರ್ಗದರ್ಶನ ಕೊಟ್ಟರು ಅಂತಾರೆ, ದಾರಿ ತೋರಿಸಿರೋ ಅಂತಾರೆ. ನಮ್ಮ ಸೀನಿಯರ್ಸ್ನ IAS IPS ಅಧಿಕಾರಿಗಳನ್ನ ಮಾಡಿದ್ದಾರೆ. ಒಬ್ಬನ್ನ IAS ಮಾಡ್ಬೇಕಾದ್ರೆ ನಾವು ಜಾತಿ ನೋಡೋಕ್ಕೆ ಹೋಗಲ್ಲ ಅಥವಾ ಒಂದು ಹಿನ್ನೆಲೆನೂ ನೋಡೋಕ್ಕೆ ಹೋಗಲ್ಲ. ಹಂಗೆ ನನ್ನ ಬ್ಯಾಕ್ಗ್ರೌಂಡ್ ಇರೋದರಿಂದ ಇವತ್ತು ನಾನು ಒಂದು ಹಳ್ಳಿಗೆ ಹೋದಾಗ ಅವರು ಸಾಧು ಲಿಂಗಾಯತರಾಗಿರ್ಬೋದು, ಪಂಚಮಸಾಲಿ ಆಗಿರ್ಬೋದು, ಆ ಮುಖಂಡರು ಕೂಡ ತುಂಬ ಪ್ರೀತಿಯಿಂದ ಬರ್ತಾರೆ, ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾರೆ. ಅದೇ ರೀತಿ ನಮ್ಮ AK ಕಾಲೋನಿ ಅವರು ಬರ್ತಾರೆ, ಅವ್ರ ಮನೆಗೂ ಕರ್ಕೊಂಡು ಹೋಗ್ತಾರೆ. ನಾವು ಅಲ್ಲೂ ಹೋಗ್ತೀವಿ, ಇಲ್ಲೂ ಹೋಗ್ತೀವಿ. ಎಲ್ಲರ ಜೊತೆ ಬೆರೆತಿರೋದ್ರಿಂದ ನನಗೆ ಈ ಸರಿ ಟಿಕೆಟ್ ಸಿಕ್ಕರೆ ವಿಶೇಷವಾಗಿ ದಾವಣಗೆರೆ ಕ್ಷೇತ್ರದಲ್ಲಿ ನೀವು ಎಲೆಕ್ಷನ್ ಆದಮೇಲೆ ನೀವು ಅನಾಲಿಸಿಸ್ ಮಾಡಿದರೆ ಎಲ್ಲೆಲ್ಲಿ ವೋಟ್ ಆಯಿತು ಅಂತಂದು
ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಜಾತಿಯವರು ನನಗೆ ವೋಟ್ ಹಾಕೋದು ಕಂಡು ಬರ್ತದೆ. BJPನಲ್ಲಿರೋರು ಕೂಡ ಈ ಕಡೆ ಬಂದು ನನಗೆ ವೋಟ್ ಹಾಕ್ತಾರೆ ಸರ್. ತಮ್ಮನ್ನ ಎಲ್ಲೋ ಒಂದ್ ಕಡೆ ಅಹಿಂದ ವರ್ಗಕ್ಕೆ ಸೀಮಿತಗೊಳಿಸುವಂತ ಸಂಚು ಹುನ್ನಾರ ಏನಾರ ನಡೀತಾ ಐತೆ ಅಂತ ತಮ್ಗೆ ಅನ್ಸುತ್ತೆ? ಅದು ಸಂಚು ಹುನ್ನಾರ ಅಲ್ಲ, ಅದು ಒಂದು ಆಸೆ, ಆಕಾಂಕ್ಷೆ ಅಂತಂದು. ಅಂದರೆ ನಮ್ಮ ಏನೋ ಕೆಳಜಾತಿಗಳು ಅಂತೀವಿ, ಬ್ಯಾಕ್ವರ್ಡ್ ಕ್ಯಾಸ್ಟ್ ಅಂತ ಹೇಳ್ತೀವಿ, ಅಲ್ಲಿ ಲೀಡರ್ಶಿಪ್ ಇಲ್ಲ, ಇದೆ ರಾಜ್ಯ ಮಟ್ಟದಲ್ಲಿದೆ, ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾಯಕರುಗಳಿಲ್ಲ. ಸೊ ಸಹಜವಾಗಿ ಅವರು ನಮ್ಮಂಥವ್ರು ಬಂದಾಗ ನಮ್ಮ ನಾಯಕರು ಅಂತಂದು ಬಿಂಬಿಸ್ತಾರೆ ಅದನ್ನು. ಅದರಲ್ಲಿ ತಪ್ಪೇನಿಲ್ಲ. ಅದರಲ್ಲಿ ನಾಯಕರು ಬರಲೇಬೇಕು ಅನ್ನೋ ಒಂದು ಅಭಿಲಾಷೆ ಇರೋದ್ರಿಂದ, ನಾವು ಇಷ್ಟೊಂದು ಓಡಾಡೋದ್ರಿಂದ, ನಾವು ಆ ಒಂದು ಬ್ಯಾಕ್ವರ್ಡ್ ಕಮ್ಯುನಿಟಿ ಸೇರಿದ್ರಿಂದ ನಾಯಕರು ಅಂತಾರೆ. ಆದರೆ ನೀವು ನನ್ನನ್ನು ಪರ್ಸ್ನಲ್ಲಾಗಿ ಕೇಳಿದರೆ ನಾನು ಅವ್ರ ನಾಯಕನೂ ಹೌದು, ಎಲ್ಲರ ನಾಯಕನೂ ಹೌದು. ಯಾರ್ಯಾರಿಗೆ ನಿಜವಾಗ್ಲೂ ಅಭಿವೃದ್ಧಿ ತಲುಪಬೇಕಂತ, ಅಭಿವೃದ್ಧಿ ಬೇಕು ಅಂತಂದು, ಒಳ್ಳೆಯ ದೇಶ ಕಟ್ಟಬೇಕಂತ ಒಂದು ಆಸೆ ಇದೆಯಲ್ಲ, ಪ್ರತಿಯೊಬ್ಬರಿಗೂ ನಾಯಕ ಅಥವಾ ಲೀಡರ್ ಆಗಬೇಕಂತ ಬಂದಿರೋಂಥದ್ದು. ಒಂದೇ ಒಂದು ಜಾತಿಗೆ ಸೀಮಿತ ಅಲ್ಲ. ನಾನು ಇಲ್ಲಿ ಈ ಕ್ಷೇತ್ರದಲ್ಲೂ ಅಷ್ಟೇ ಜಾತಿ ಆಧಾರದ ಮೇಲೆ ಟಿಕೆಟ್ ಕೇಳ್ತಿಲ್ಲ ನಾನು. ನಾಳೆ ಈ ಫಾರ್ ಎಕ್ಸಾಂಪಲ್ ಕುರುಬ ಇನ್ಯಾವುದೋ 2-3 ಕ್ಷೇತ್ರ ಕೊಟ್ಟರು ನನಗೆ ಟಿಕೆಟ್ ಸಿಗೋ ವಿಶ್ವಾಸ ಇದೆ. ಇವೊಂದು ಜಾತಿ ನೋಡಬಾರ್ದು, ಇವನ್ನ ಹಿನ್ನೆಲೆ ನೋಡಿ ಇವನಿಗೆ ಟಿಕೆಟ್ ಕೊಡಬೇಕು ಅನ್ನೋದು ಎಲ್ಲ ಕಡೆ ಹರಿದಾಡ್ತಾ ಇದೆ. ಕಳೆದ 3-4 ಚುನಾವಣೆಯಲ್ಲಿ ಕೇವಲ ಒಂದು ವರ್ಗದ ಜನರೇ ಗೆಲ್ತಾ ಬರ್ತಾ ಇದ್ದಾರೆ. ಯಾಕೆ ಅಹಿಂದ ವರ್ಗದಲ್ಲಿ ಒಗ್ಗಟ್ಟಿಲ್ಲದಕ್ಕಿದ ಈ ಥರ ಆಗ್ತಾ ಇದೆಯಾ? ಈಗ ಲೀಡರ್ಶಿಪ್ ಇಲ್ಲದೆ ಇದ್ದಾಗ ಅಲ್ಲಿ ಸಹಜವಾಗಿ ಒಗ್ಗಟ್ಟಿರಲ್ಲ. ಆ ಒಂದು ಜನಸಮೂಹದಲ್ಲಿ, ವರ್ಗಗಳಲ್ಲಿ ಅಲ್ಲಿ ಲೀಡರ್ಗಳು ಇದ್ದಾಗ, ಸ್ಟ್ರಾಂಗ್ ಲೀಡರ್ಸ್ ಇದ್ದಾಗ ಒಂದು ಒಗ್ಗಟ್ಟು ಅಂತ ಬರ್ತದೆ. ಇವಾಗ ನಾನು ಈ ಕ್ಷೇತ್ರಕ್ಕೆ ಬಂದಾಗಿಂದ ನಾನೇನು ದೊಡ್ಡ ಲೀಡ್ರ್ ಅಂತ ಹೇಳ್ಕೊಳ್ಳಲ್ಲ, ಲೀಡ್ರ್ ಆಗಿದ್ದೀನಿ ಅಂತಂದಲ್ಲ, ಬಟ್ ಅವರಲ್ಲಿ ಒಂದು ಆಸೆ ಚಿಗುರಿದೆ, ಮುಂದೆ ಲೀಡ್ರ್ ಆಗ್ಬೋದು ಅಥವಾ ಇವನನ್ನು ಲೀಡ್ರ್ ಮಾಡೋಣ ಅಂತಂದು. ಹೀಗಾಗಿ ಕನ್ಸೋಲಿಡೇಷನ್ ಅಂತ ಏನು ಹೇಳ್ತೀವಿ, ಒಗ್ಗೂಡುವಿಕೆ ಅಂತಂದು, ಎಲ್ಲ ಅಹಿಂದ ಸಮುದಾಯಗಳು ಈಗ ಒಗ್ಗಟ್ಟಾಗಿದ್ದಾವೆ. ಹತ್ತತ್ರ 75% ಅವ್ರದ್ದು ಓಟ್ ಇದೆ. ಅದರಲ್ಲಿ 60% ಜನ ಓಟ್ ಹಾಕಿದ್ರು ನಮ್ಗೆ ಏನಿಲ್ಲ ಅಂದರೆ ಒಂದು 8 ಲಕ್ಷ ಓಟು ಬರುತ್ತೆ. ಈ ಕಡೆನೂ ಕೂಡ ನಾನು ಆಗಲೇ ಹೇಳ್ದಂಗೆ ಅಲ್ಲೂ ಕೂಡ ನಾನು ಇಷ್ಟಪಡೋರು ಅಪಾರ ಸಂಖ್ಯೆಯಲ್ಲಿದ್ದಾರೆ. ಆ ಕಡೆನೂ ಬರುತ್ತೆ. ಒಂದು ಟಿಕೆಟ್ ಕೊಟ್ಟರೆ ನನಗೆ ಅನಿಸ್ತಂಗೆ ಒಂದು 2-3 ಲಕ್ಷ ಅಂತರದಲ್ಲಿ ಗೆಲ್ಲೋ ಒಂದು ಚಾನ್ಸ್ ಈ ಕ್ಷೇತ್ರದಲ್ಲಿ ಈ ಸರಿ ಇದೆ. ಈಗ ದಾವಣಗೆರೆ ರಾಜಕಾರಣ ನೋಡಿದ್ರೆ ಎರಡೂ ಪಕ್ಷದಲ್ಲಿ ಕಾಂಗ್ರೆಸ್ ಇರ್ಬೋದು ಮತ್ತು BJP ಇರ್ಬೋದು, ಕೇವಲ ಒಂದು ಸಮುದಾಯದ ಲೀಡರ್ಶಿಪ್ ನಾಯಕರುಗಳೇ ಇದ್ದಾರೆ. ಹಾಗಾಗಿ ವಿನಯ್ ಕುಮಾರ್ ಅವರು ಅಹಿಂದ ವರ್ಗದ ಪ್ರತ್ಯೇಕ ನಾಯಕರಾಗಿ ಬೆಳೆಯಲು ಅವಕಾಶ ಇದೆಯಾ? ಇಲ್ಲಿ ಪ್ರತ್ಯೇಕ ನಾಯಕ ಅಂತ ಪ್ರಶ್ನೆ ಬರಲ್ಲ. ಇಲ್ಲಿ ಇವಾಗ ಅಭಿವೃದ್ಧಿ ಅಂತ ಅಂದಾಗ ಎಲ್ಲರಿಗೂ ತಲುಪಿಸ್ಬೇಕು. ಇವಾಗ ನೀವು ಒಂದು ಜಾತಿ ಅಂತ ಹೇಳಿದ್ರಿ, ಅಲ್ಲೂ ಕೂಡ ಬಡವರು ಇರ್ತಾರೆ. ಇವಾಗ ನಾವು ಈ ಕಡೆ ನಾಯಕ ಅದೇ ಅಂತಂದ್ಬಿಟ್ಟು ಆ ಬಡವರಿಗೆ ಸೌಲಭ್ಯ ತಲುಪಿಸ್ತಿರೋದು ಅನ್ಯಾಯ ಆಗುತ್ತೆ. ಅದು ಕೂಡ ಸೋಷಿಯಲ್ ಜಸ್ಟಿಸ್ ಅಲ್ಲ, ಅದು ಸಾಮಾಜಿಕ ನ್ಯಾಯ ಅಲ್ಲ. ಅದು ಸಾಮಾಜಿಕ ನ್ಯಾಯ ಅಂದರೆ ಎಲ್ಲ ಸಮಾಜದವರಿಗೂ ನ್ಯಾಯ ಒದಗಿಸೋಂಥದ್ದು. ಹಾಗಾಗಿ ಇಲ್ಲಿ ಕೂಡ ನ್ಯಾಯ ಒದಗಿಸ್ತೀವಿ, ಅಲ್ಲಿ ಕೂಡ ನ್ಯಾಯ ಒದಗಿಸ್ತೀವಿ. ಇಲ್ಲೇನೊಂದು ಪರ್ಯಾಯ ಪವರ್ ಸೆಂಟರ್ ಆ ರೀತಿ ಏನೂ ಇಲ್ಲ. ಇಲ್ಲಿ ನಮ್ಮ ದಾವಣಗೆರೆಯ ಮುಖಂಡರು, ನಾಯಕರು ಪ್ರಶ್ನಾತೀತವಾಗಿ ಶಾಮನೂರು ಶಿವಶಂಕರಪ್ಪನವರು, SS ಮಲ್ಲಿಕಾರ್ಜುನವರು ಈಗಲೂ ಇದ್ದಾರೆ, ಮುಂದೆನೂ ಇರ್ತಾರೆ, ಹಿಂದೆನೂ ಕೂಡ ಅವರೇ ಇದ್ದರು. ನಾವು ಅವ್ರ ಮಾರ್ಗದರ್ಶನದಲ್ಲಿ, ಅವ್ರ ಜೊತೆಗೆ, ಅವರ ಜೊತೆಯಾಗಿ ಇನ್ನು ಅವ್ರದ್ದು ಕೂಡ ಇವತ್ತು ನೋಡಿ ದಾವಣಗೆರೆ ಒಂದು ನಗರ, ಒಂದು ಐಡೆಂಟಿಫಿಕೇಷನ್ ಇದೆ. ಇಲ್ಲಿ ಬಂದು ಒನ್ ಆಫ್ ದ ಲಿವೇಬಲ್ ಸಿಟೀಸ್ ಅಂತಂದು, ಅಂದರೆ ವಾಸ ಮಾಡೋದಕ್ಕೆ ದೇಶದಲ್ಲಿ ಅತ್ಯುತ್ತಮವಾದ ನಗರ ಅಂತಂದು ಒಂದು ಟೈಟಲ್ ಸಿಕ್ಕಿದೆ ದಾವಣಗೆರೆಗೆ. ಅದು ಸಾಧ್ಯ ಆಗಿದ್ದು ಅವ್ರು ಮಾಡಿದಂಥ ಕೆಲಸಗಳಿಂದ. ಸೊ ನಾವು ಅವ್ರ ಜೊತೆ ಕೈ ಜೋಡಿಸಿ ಗ್ರಾಮೀಣ ಭಾಗದಲ್ಲಿ ಏನು ಇಲ್ಲಿ ಅಭಿವೃದ್ಧಿ ಆಗಿದೆಯಲ್ಲ, ಇದೇ ಅಭಿವೃದ್ಧಿನ ಇದಕ್ಕಿಂತ ಚೆನ್ನಾಗಿ ಸಾಧ್ಯ ಆದರೆ ಗ್ರಾಮೀಣ ಮಟ್ಟದಲ್ಲಿ ತಲುಪಿಸ್ಬೇಕಂತ ಬಂದಿರೋದು. ಪರ್ಯಾಯ ಅನ್ನೋದಿಲ್ಲ, ಜೊತೆಯಾಗಿ. ನೀವು ಯಾವುದೇ ಒಂದು ಸಣ್ಣ ಹಳ್ಳಿಗೆ ಹೋದರೂ ಒಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ, ಶಾಮನೂರು ಕುಟುಂಬದವರ ಆಶೀರ್ವಾದ ಇಲ್ದಲೆ ಟಿಕೆಟ್ ತಗೊಳಕ್ಕೆ ಸಾಧ್ಯನೇ ಇಲ್ಲ ಎನ್ನುವಂಥ ಮಾತುಗಳು ಕೇಳಿ ಬರ್ತೈತಿ. ತಮ್ಮ ಮತ್ತು ಶಾಮನೂರು ಕುಟುಂಬದ ಸಂಬಂಧ ಹೇಗಿದೆ? ಸೊ ನಾವು ತುಂಬ ಸಣ್ಣರು. ಸಂಬಂಧ ಅಂತಂದರೆ ಇವಾಗ ಅವರು ಕೂಡ ಮನಗಂಡಿದ್ದಾರೆ, ಈತಂಗೂ ಕೂಡ ಜನ ಬೆಂಬಲ ಆಗಿದೆ, ಜನಗಳು ಇಷ್ಟಪಡ್ತಿದ್ದಾರೆ ಅಂತಂದ್ಬಿಟ್ಟು ಅವರಿಗೂ ಕೂಡ ಅದು ಮನವರಿಕೆ ಆಗಿದೆ. ಪತ್ರಿಕೆಯಲ್ಲಿ ಬರುತ್ತೆ, ಅವರು ಅಲ್ಲಿ ಇಲ್ಲಿ ಹೋದಾಗ ನಮ್ಮ ಬಗ್ಗೆ ಮಾತಾಡ್ತಾರೆ. ಅದೇ ರೀತಿ ನಮಗೂ ಕೂಡ ಮನವರಿಕೆ ಇದೆ. ಅವರು ಆಗಲೇ ಹೇಳ್ದಂಗೆ ಪ್ರಶ್ನಾತೀತ ನಾಯಕರು, ದೊಡ್ಡ ನಾಯಕರು ಅಂತಂದು. ಇಲ್ಲಿ ಅವ್ರನ್ನ ಹೋಗಿ ಮೀಟ್ ಮಾಡಿದ್ದೀನಿ ಹಲವಾರು ಬಾರಿ. ತುಂಬ ಪ್ರೀತಿಯಿಂದ ಅವರು ಕೂಡ ನಮ್ಮನ್ನು ಗೌರವ ಕೊಟ್ಟು ನಡೆಸ್ಕೊಂಡಿದ್ದಾರೆ. ಯಾವತ್ತೂ ಕೂಡ ಬೇರೆಯವರೆಲ್ಲ ಹೇಳ್ದಂಗೆ ಆ ರೀತಿ ಯಾವತ್ತೂ ಅಹಂಕಾರದಿಂದ ಅಥವಾ ಇನ್ನೂ ನಡೆಸ್ಕೊಂಡಿಲ್ಲ, ಚೆನ್ನಾಗಿ ನಡೆಸ್ಕೊಂಡಿದ್ದಾರೆ. ಒಂದು ಮಾತಲ್ಲಿ ಹೇಳ್ಬೇಕಂತಂದ್ರೆ ಎಲ್ಲ ಚೆನ್ನಾಗಿದೆ. ಅದು ಹತ್ತಿರದಿಂದ ನೋಡದೇ ಇರೋರಿಗೆ ಏನಾಗುತ್ತದು ಏನೋ
ಒಂದು ಅವ್ರ ವಿರುದ್ಧ ಇವ್ರ ವಿರುದ್ಧ ಅವರು ಹಂಗೆ ಆ ಥರದ್ದು ಏನೂ ಇಲ್ಲ. ಪಾಪ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಾರೆ, ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ಕೊಂಡು ಹೋಗ್ತಿದ್ವಿ. ಎಸ್ ಮಲ್ಲಿಕಾರ್ಜುನ ಅವರ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ ಅವರು ಎಲ್ಲಿ ಕೂಡ ನಾನು ಲೋಕಸಭೆ ಟಿಕೆಟ್ ಆಕಾಂಕ್ಷಿ ಅಂತ ಅವ್ರು ಎಲ್ಲಿ ಹೇಳ್ಕೊಂಡಿಲ್ಲ. ಆದರೂ ಕೂಡ ಅವ್ರನ್ನ ಅನಾವಶ್ಯಕವಾಗಿ ಅಭ್ಯರ್ಥಿ ಅಂತೇಳಿ ಬಿಂಬಿಸಲಾಗ್ತಾ ಇದೆಯಾ ಇಲ್ಲಿ? ಇದು ಅನಾವಶ್ಯಕವಾಗಿ ಎಲ್ಲ ಕೆಲವರಿಗೆ ಆಸೆ ಇರ್ತದೆ, ಅವರ ಸುತ್ತಮುತ್ತ ಇರೋರಿಗೆ ಅಪೇಕ್ಷೆ ಇರ್ತದೆ. ಮೇಡಮ್ ಅವ್ರು ನೋಡಿ ಇವರು MP ಆಗ್ಬೇಕಂತ ಒಂದು ಆಸೆ ಇರ್ತದೆ, ಅದು ತಪ್ಪಲ್ಲ ಅದು. ಆದರೆ ನಮ್ಮ ಕೋರಿಕೆ ಏನಪ್ಪ ಅಂತಂದ್ರೆ ಹೊಸಬ್ರಿಗೆ ಅವಕಾಶ ಕೊಡಿ ಅಂತಂದ್ಬಿಟ್ಟು, ಆಯಿತಾ. ಇವಾಗ ಏನಾಗ್ತದೆ, ಈಗ ಹೆಂಗೆ ಅವರು MP ಆಗ್ಬೇಕಂತ ಆಸೆ ಪಡ್ತಾರೋ ಅದೇ ರೀತಿ ನಾನು MP ಆಗ್ಬೇಕಂತಂದು ಇವತ್ತು ಕ್ಷೇತ್ರ ತುಂಬ 8 ಕ್ಷೇತ್ರದಲ್ಲೂ ಕೂಡ ಇವತ್ತು ಆಸೆ ಪಡ್ತಾ ಇದ್ದಾರೆ. ಹಾಗಾಗಿ ಏನು ತಪ್ಪಲ್ಲ, ಪ್ರಜಾಪ್ರಭುತ್ವದಲ್ಲಿ ಅವ್ರು ಒಂದು ಯಾವುದೇ ಕುಟುಂಬಕ್ಕೆ ಸೇರಿದ್ರು ಕೂಡ ಅವ್ರಿಗೂ ಹಕ್ಕಿದೆ ಆಕಾಂಕ್ಷೆ ಅಂತ ಹೇಳ್ಕೊಳ್ಳೋದಕ್ಕೆ, ಅಥವಾ ಬೇರೆಯವ್ರಿಗೂ ಹಕ್ಕಿದೆ. ಸೊ ತಪ್ಪೇನಿಲ್ಲ ಅದರಲ್ಲಿ. ಬರೀ ಪಾದಯಾತ್ರೆ ಮಾಡೋದು ಮತ್ತು ಭಾಷಣಗಳು ಮಾಡೋದ್ರಿಂದ ಜನರು ಓಟ್ ಹಾಕಲ್ಲ. ವಿನಯ್ ಕುಮಾರ್ ಅವರು ಜನರಿಗೆ ಏನು ಮಾಡಿದ್ದಾರೆ, ಪಾರ್ಟಿಗೆ ಏನು ಅವ್ರ ಸೇವೆ ಅಂತ ಕೇಳ್ತಾ ಇದ್ದಾರೆ. ಇವತ್ತು ನಾನು ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಬಹುಶಃ ಈ ರೀತಿ ಓಡಾಡದೇ ಇದ್ದಿದ್ರೆ ಇಷ್ಟೊತ್ತಿಗೆ ಇದು BJP ಪಾಲಾಗಿರೋದು. ಇದು ಪಾರ್ಟಿಗೆ ನಾನು ಮಾಡಿರೋಂಥ ಒಂದು ದೊಡ್ಡ ಸೇವೆ. ಅಂದರೆ ಒಂದು MP ಕ್ಷೇತ್ರನ ಈಗಲೂ ಕೂಡ ಕಾಂಗ್ರೆಸ್ನಲ್ಲಿ ಹಿಡಿದಿಟ್ಕೊಂಡಿರೋಂಥದ್ದು. ಯಾಕಂದರೆ ಹಳ್ಳಿ ಮಟ್ಟಕ್ಕೆ ಇಳಿದು ನಾವು ಸಂಘಟನೆ ಮಾಡಲಿಲ್ಲ ಅಂತಂದರೆ ಎಷ್ಟೋ ಕ್ಷೇತ್ರದಲ್ಲಿ ನಾವು ನೋಡಿದ್ದೀವಿ, ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿದ್ದಾರೆ, ಪಕ್ಷದಿಂದ ಹೊರಗೆ ಹೋಗಿದ್ದಾರೆ. ಅಟ್ಲೀಸ್ಟ್ ಒಂದು 4 ಕ್ಷೇತ್ರದಲ್ಲಿ ಆ ರೀತಿ 2 ಮನೆ 3 ಮನೆ ಆಗಿರೋಂಥ ನಿದರ್ಶನಗಳಿದ್ದಾವೆ. ಇವಾಗ ನಾವು ಹೋಗಿ ಓಡಾಡಿಲ್ಲ ಅಂದಿದ್ರೆ ಇವಾಗಲೂ ಕೂಡ ಬೆಳಗ್ಗೆ ಜಗಳೂರಲ್ಲಿ ಎಕ್ಸಾಂಪಲ್ಲು ಒಬ್ಬರು ಹಿರಿಯ ಮುಖಂಡರು BJP ಸೇರ್ತಾ ಇದ್ದಾರೆ. ಅಲ್ಲಿ ಜನ ಏನು ಹೇಳಿದ್ದಾರೆ ಅಂತಂದರೆ, ವಿನಯ್ ಕುಮಾರ್ ನಾವು ಇಷ್ಟಪಟ್ಟಿದ್ದೀವಿ, ನಾವು ಕಾಂಗ್ರೆಸ್ನಲ್ಲೇ ಉಳ್ಕೊತೀವಿ, ವಿನಯ್ ಕುಮಾರ್ ಇಷ್ಟಪಟ್ಟಿರೋದ್ರಿಂದ ನಾವು ಕಾಂಗ್ರೆಸ್ಸಲ್ಲೇ ಉಳ್ಕೊತೀವಿ, ನೀವು ಹೋಗೋಣ BJPಗೆ, ನಿಮ್ಮ ಮೇಲಿಂದ ಬೇಜಾರಿಲ್ಲ, ನೋಡೋಣ ಹೆಂಗಾಗುತ್ತೆ ಅಂತಂದು ಹೇಳ್ತಾ ಇದ್ದಾರೆ. ಸೊ ಇದು ಸೇವೆನೇ ತಾನಿದೆ ಕಾಂಗ್ರೆಸ್ಸಿಗೆ ಮಾಡಿರೋಂಥದ್ದು, ಸಂಘಟನೆ ಮಾಡಿರೋಂಥದ್ದು. ಹಾಗಾಗಿ ಈ ಪಾದಯಾತ್ರೆ ಅನ್ನೋದು ಅಥವಾ ಸಮಾಜ ಸೇವೆ ಅನ್ನೋದು ಕೇವಲ ಪಕ್ಷಕ್ಕಷ್ಟೇ ಅಲ್ಲ, ದೇಶಕ್ಕೂ ಕೂಡ ಒಂದು ಮಾಡಿರೋ ಸೇವೆ ಅಂತ. ಚುನಾವಣೆ ಇನ್ನೇನು ಕೆಲವೇ ದಿನಗಳು ಬಾಕಿ ಉಳಿದಿದೆ. ಇಂಥ ಸಂದರ್ಭದಲ್ಲಿ ಇನ್ನು ಪಕ್ಷ ಸಂಘಟನೆಗೆ ಏನೇನು ಪ್ಲಾನ್ ಹಾಕಿಕೊಂಡಿದ್ದೀರಿ? ನನ್ನ ಆ್ಯಂಬಿಷನ್ ಅಂದರೆ ಮಹತ್ವಾಕಾಂಕ್ಷೆ ಏನಂತಂದರೆ ಹೈಯೆಸ್ಟ್ ಲೀಡಲ್ಲಿ ಗೆಲ್ಲಬೇಕು ಅಂತಂದು. ಜೊತೆಗೆ BJPದೇನು ಇನ್ಫ್ಲೂಯೆನ್ಸ್ ಇದೆಯಲ್ಲ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ, ಅದನ್ನು ತುಂಬ ಕಡಿಮೆ ಮಾಡಬೇಕು ಅಂತಂದ್ಬಿಟ್ಟು ನಾಳೆ ಕಾರ್ಪೊರೇಟ್ ಎಲೆಕ್ಷನ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಇರ್ಬೋದು, ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಯಾರು ಹಲವಾರು ವರ್ಷಗಳಿಂದ ದುಡಿತಾ ಬಂದಿದ್ದಾರೆ ಪಕ್ಷಕ್ಕೆ, ಅವರು ಗೆಲ್ಲುವಂಥ ವಾತಾವರಣ ಪ್ರತಿಯೊಂದು ಹಂತದಲ್ಲೂ ನಿರ್ಮಾಣ ಆಗಬೇಕು. ಸೊ ಆ ನಿಟ್ಟಿನಲ್ಲಿ ಬೂತ್ ಲೆವೆಲ್ಲಿಗೆ ಹೋಗಿ, ವಾರ್ಡ್ ಲೆವೆಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಯಾರ್ಯಾರು ಕಾಂಗ್ರೆಸ್ನಲ್ಲಿದ್ದವ್ರು ಆ ಕಡೆ ಹೋಗಿರ್ತಾರಲ್ಲ, ಅವನ್ನೆಲ್ಲರನ್ನೂ ಪರ್ಸ್ನಲ್ಲಾಗಿ ಮೀಟ್ ಮಾಡಿ ಅವರು ಕುಂದುಕೊರತೆನ ಆಲಿಸಿ ಅವರಿಗೊಂದು ಧೈರ್ಯ ತುಂಬಿ, ಅಂದರೆ ಹತ್ತತ್ರ ಮನೆಗೆ ಹೋಗಿ ಒಂದು ಅಭಿಯಾನ ಮಾಡೋ ಒಂದು ಪ್ಲ್ಯಾನ್ ಇದೆ. ಎರಡನೇದಾಗಿ ನಮ್ಮ ಗ್ಯಾರಂಟಿ ಸ್ಕೀಮ್ಗಳೇನಿದಾವಲ್ಲ, 5 ಗ್ಯಾರಂಟಿ ಸ್ಕೀಮ್ಗಳು, ಅದು ಪ್ರತಿಯೊಬ್ಬರಿಗೂ ತಲುಪೋ ಥರ ಮಾಡಬೇಕು. ಅದು ಪ್ರತಿಯೊಬ್ಬರಿಗೂ ತಲುಪಿದರೆ ಅದೇ ನಮಗೆ ಇನ್ಶೂರೆನ್ಸು. 5 ಗ್ಯಾರಂಟಿ ಸ್ಕೀಮು ನಮ್ಗೆ ಇನ್ಶೂರೆನ್ಸ್ ಅಂತಂದರೆ ಬರೋ 5 ವರ್ಷ ಅಲ್ಲ, 10 ವರ್ಷ ಅಲ್ಲ, ಅದು ಎಲ್ಲರಿಗೂ ತಲುಪೋ ಥರ ಮಾಡಬೇಕು. ಅದು ತಲುಪೋ ಥರ ಮಾಡಬೇಕಂದ್ರೆ ಮೊದಲು ಪಕ್ಷದ ಕಾರ್ಯಕರ್ತರು ನಾವು ವಿಶ್ವಾಸಕ್ಕೆ ತಗೋಬೇಕು, ಬೀದಿಗೆ ಹೋಗಿ. ಸೊ ಇವೆರಡೂ ಕೆಲಸ ಮಾಡ್ಬೇಕಂತ ನನ್ನ ದೊಡ್ಡ ಆಸೆ ಇದೆ. ಟಿಕೆಟ್ ಸಿಗದೇ ಇರಲಿ, ಇದನ್ನು ದಾವಣಗೆರೆ ಕ್ಷೇತ್ರದಲ್ಲಿ ಮಾಡ್ತೀವಿ, ನಂತರ ದಿನಗಳಲ್ಲಿ ಬೇರೆ ಕ್ಷೇತ್ರಕ್ಕೂ ಮಾಡೋ ಪ್ಲ್ಯಾನ್ ಇದೆ. ವಿಧಾನಸಭೆ ಚುನಾವಣೆಯಲ್ಲಿ ಹರಿಹರ ಒಂದ್ಬಿಟ್ಟು ಎಲ್ಲ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಆದರೆ MP ಚುನಾವಣೆಯಲ್ಲಿ ಮಾತ್ರ ಯಾವಾಗಲೂ BJPನೇ ಗೆಲ್ಲುತ್ತೆ. ಏನು ಇದು ಒಂಥರ ಅಡ್ಜಸ್ಟ್ಮೆಂಟ್ ರಾಜಕಾರಣ ಇದೆ ಅನಿಸುತ್ತಾ ಜಿಲ್ಲೆಯಲ್ಲಿ? ಅಡ್ಜಸ್ಟ್ಮೆಂಟ್ ರಾಜಕಾರಣ ಅನ್ನೋದಕ್ಕಿಂತ ಒಂದು ಕ್ಷೇತ್ರದ ಡೆಮೋಗ್ರಫಿ ಅಂತ ಹೇಳ್ತೀವಿ, ಅಂದರೆ ಜನಸಂಖ್ಯೆ ಫಾರ್ಮ್ ಹೆಂಗಿದೆ, ಗುಣಗಳು ಹೆಂಗಿದ್ದಾವೆ ಅನ್ನೋದು, ಅದರ ಆಧಾರದ ಮೇಲೆ ಟಿಕೆಟ್ ಹಂಚಿಕೆ ಆಗಬೇಕು. ಹಿಂದಿನ ಎಲೆಕ್ಷನ್ಗಳಲ್ಲಿ ನನಗೆ ಗೊತ್ತಿರೋಂಗೆ ಆ ರೀತಿ ಆಗಿಲ್ಲ. ಯಾರು ಮೆಜಾರಿಟಿ ಇದರಲ್ಲಿ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ ಇಲ್ಲಿ. ಅದು ಟಿಕೆಟ್ ಸಿಗದೇ ಇರೋದ್ರಿಂದ ಅದು BJPಗೆ ಸುಲಭವಾದ ಗೆಲುವಾಗೋಗಿದೆ. ಅವರು ಅದೃಷ್ಟವಂತರು. ಮೋದಿ ವೇವಲ್ಲಿ ಇಲ್ಲಿ ಅಂದರೆ ನಿಂತಿದ್ದವರೆಲ್ಲ ಸ್ಟ್ರಾಂಗ್ ಕ್ಯಾಂಡಿಡೇಟ್ಸೇ. ನಮ್ಮ SS ಮಲ್ಲಿಕಾರ್ಜುನ್ ಸಾಹೇಬ್ರು ಇರ್ಬೋದು, ಅವರು ವೀಕ್ ಕ್ಯಾಂಡಿಡೇಟ್ ಅಲ್ಲ, ಘಟಾನುಘಟಿಗಳೇ. ಆದರೆ ಬ್ಯಾಕ್ವರ್ಡ್ ಕ್ಷೇತ್ರ ಇದು. MP ಅಂತ ಬಂದಾಗ 8 ಕ್ಷೇತ್ರದ ಜನಸಂಖ್ಯೆನೂ ನಾವು ಲೆಕ್ಕಕ್ಕೆ ತಗೋಬೇಕು. ಆ ಒಂದು ಆಧಾರದ ಮೇಲೆ ಆ ಒಂದು ಜಾತಿ ಅದು ನಾಯಕ ಕಮ್ಯುನಿಟಿ ಇರ್ಬೋದು, ಉಪ್ಪಾರ ಇರ್ಬೋದು, ಕುರುಬ ಇರ್ಬೋದು, ಮುಸ್ಲಿಮ್ಸ್ ಇರ್ಬೋದು, ಯಾರಾದರೂ ಒಬ್ಬರು ಸ್ಟ್ರಾಂಗ್ ಕ್ಯಾಂಡಿಡೇಟು ನಿಂತಿದ್ದರೆ ಇಷ್ಟೊತ್ತಿಗೆ
ಕಾಂಗ್ರೆಸ್ಸಿಗೆ ಬಂದಿರೋದು. ಈ ಅವಕಾಶ ಈ ಸರಿ ಸಿಕ್ಕಿದೆ ಅಂತ. ದಾವಣಗೆರೆ ಕ್ಷೇತ್ರದಲ್ಲಿ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳು ವ್ಯಾಪ್ತಿ ಇದ್ದಾವೆ. 8ರಲ್ಲಿ 7 ಕ್ಷೇತ್ರಗಳಲ್ಲಿ ನಿಮ್ಮ ಕಾಂಗ್ರೆಸ್ ಪಕ್ಷವೇ ಅಧಿಕಾರದಲ್ಲಿದೆ. ಆ 7 ಜನ ಶಾಸಕರು ಸಂಪರ್ಕದಲ್ಲಿದ್ದಾರಾ ಅಥವಾ ಅವ್ರ ರೆಸ್ಪಾನ್ಸ್ ಹೇಗಿದೆ ನಿಮಗೆ? 8 ಕ್ಷೇತ್ರದ ಎಲ್ಲ MLA ಕ್ಯಾಂಡಿಡೇಟ್ಸು, ಡಿಫಿಟೆಡ್ MLA ಕ್ಯಾಂಡಿಡೇಟ್ಸು, ಫಾರ್ ಎಕ್ಸಾಂಪಲ್ ಹರಿಹರದಲ್ಲಿ ರಾಮಜ್ಜ ಅವರು ಇರ್ಬೋದು, ನಂದಿಗಾವಿ ಶ್ರೀನಿವಾಸಣ್ಣ ಇರ್ಬೋದು, ನಮ್ಮ ಹೊನ್ನಳ್ಳಿ ಶಾಂತನಗೌಡರ ಸಾಹೇಬರು ಇರ್ಬೋದು, ಮತ್ತು ನಮ್ಮ ದೇವೇಂದ್ರಪ್ಪನವರು, ನಮ್ಮ ಜಗಳೂರು ಆ ಸಾಹೇಬರು, ಆಮೇಲೆ ಬಸವರಾಜ ಶಿವಗಂಗಣ್ಣವರು, ಬಸವಂತಪ್ಪನವರು, ಲತಾ ಮಲ್ಲಿಕಾರ್ಜುನವರು, ಶಾಮನೂರು ಶಿವಶಂಕರಪ್ಪನವರು ಹಾಗೂ SS ಮಲ್ಲಿಕಾರ್ಜುನವರು, ಎಲ್ಲರ ಜೊತೆನೂ ಕೂಡ ಒಳ್ಳೆಯ ಒಡನಾಟ ಇದೆ. ಎಲ್ಲರ ಹತ್ರನೂ ಹಲವಾರು ಸರಿ, ಎಸ್ಪೆಷಲಿ ನಾವು ಈ ಕಡೆ ಜಗಳೂರು, ಹೊನ್ನಾಳಿ, ಚನ್ನಗಿರಿ ಹೋದರೆ ಹಲವಾರು ಬಾರಿ ದೊಡ್ಡ ದೊಡ್ಡ ವೇದಿಕೆಗಳನ್ನ ಜೊತೆಗೆ ಹಂಚ್ಕೊಂಡಿದ್ದೀವಿ. ಎಲ್ಲ ಹೆಂಗೆ ಅಂತಂದರೆ ಅವ್ರಿಗೇನೋ ಒಂದು ರೀತಿ ಖುಷಿ ಇದೆ, ಸಂತೋಷ ಇದೆ. ಈ ರೀತಿ ದಾವಣಗೆರೆಯಲ್ಲಿ ಒಬ್ಬ ಯುವ ಪ್ರತಿಭೆ, ಹೊಸ ಹುಡುಗ ಬಂದು ಪಕ್ಷದ ಸಂಘಟನೆ ತಳಮಟ್ಟದಿಂದ ಮಾಡ್ತಾ ಇದ್ದಾನೆ, ಆತನಿಗೆ ನಾವು ಅವಕಾಶ ಕೊಡಬೇಕು, ವೇದಿಕೆ ಕೊಡಬೇಕಂತ ಪಕ್ಕದಲ್ಲೇ ಕೂರಿಸ್ಕೊತಾರೆ. ಫಾರ್ ಎಕ್ಸಾಂಪಲ್ ಶಾಂತನಗೌಡರು ಅವ್ರಿಗೆ ಮಗನಿಗೆ ಎಷ್ಟು ಪ್ರೀತಿ ತೋರಿಸ್ತಾರೋ ನಮ್ಮನ್ನು ಕರೆದು ಬಾಪ ಅಂತಂದು ತಪ್ಕೊಂಡು ಇದು ಮಾಡ್ತಾರೆ. ಕೇಳಿದ್ದೀನಿ, ಸರ್ ನೀವು ಅವಕಾಶ ಮಾಡಿಕೊಡ್ಬೇಕು ನಮ್ಮಂಥವ್ರಿಗೆ. ಸಂದರ್ಭ ಬಂದಾಗ ಖಂಡಿತಪ್ಪ ಹೇಳ್ತೀವಿ, ನಿಮ್ಮ ಹೆಸರು ಟಿಕೆಟ್ ಯಾರೇ ತೊಗೊಂಬರಲಿ ನಾವು ದುಡಿಲೇಬೇಕು, ನಿಮಗೆ ಸಿಕ್ಕರೆ ಅದು ಒಳ್ಳೇದೇ ಅಂತ ಒಂದು ಅಭಿಪ್ರಾಯ. ಇದೇ ಅಭಿಪ್ರಾಯನ ಎಲ್ಲ MLAಗಳು ಹೇಳಿದ್ದಾರೆ. ಇನ್ಫ್ಯಾಕ್ಟ್ ಶಾಮನೂರು ಶಿವಶಂಕರಪ್ಪ ಅವ್ರ ಮನೆಗೆ ಹೋದಾಗ ನಮ್ಮ ಆಶೀರ್ವಾದ ಜೊತೆಗೆ ನಿಮಗೆ ದೊಡ್ಡವರ ಆಶೀರ್ವಾದ ಬೇಕು, ದೇವರ ಆಶೀರ್ವಾದ ಬೇಕು, ಓಡಾಡು. SS ಮಲ್ಲಿಕಾರ್ಜುನ್ ಅವ್ರ ಜೊತೆ ಹೋದಾಗ ಹೂನಪ್ಪ ದೊಡ್ಡವ್ರನ್ನೂ ಕಾಣು, ಕೆಲಸ ಮಾಡು ಅಂತಂದು ಹಿಂಗೆಲ್ಲ ಹೇಳಿದ್ದಾರೆ. ಹಾಗಾಗಿ ನನ್ನ ಅದೃಷ್ಟ ಭಾಳ ಚೆನ್ನಾಗಿದೆ. ಎಲ್ಲ MLAಗಳು ಆಶೀರ್ವಾದ ಬೇಕು, ಸಿಕ್ಕಿದೆ ಅಂತ ನಾನು ಭಾವಿಸಿದ್ದೀನಿ. ಅದು ವರಿಷ್ಠರಿಗೂ ಕೂಡ ಮನವರಿಕೆ ಆಗಿದೆ. ಮುಂದಿನ ದಿನಗಳಲ್ಲಿ ಅವರೆಲ್ಲರ ಒಪಿನಿಯನ್ ಕೇಳಿದಾಗ ನನಗನ್ಸುತ್ತೆ ಅವರು ಡೆಫಿನೆಟ್ಲಿ ಅನುಮೋದಿಸ್ತಾರೆ ಅಂತ. ಹೌದು, ವಿನಯ್ ಕುಮಾರ್ಗೆ ಟಿಕೆಟ್ ಕೊಟ್ಟರೆ ಒಳ್ಳೆಯದಾಗುತ್ತೆ ಅಂತ. ಯಾಕಂದರೆ ಅವರೆಲ್ಲರ ಮಾರ್ಗದರ್ಶನದಲ್ಲಿ ಅವ್ರ ಜೊತೆಗೆ ಕೈ ಜೋಡಿಸಿ ಕೆಲಸ ಮಾಡಬೇಕಂತ ಬಂದಿರೋದು, ಅತ್ಯಂತ ವಿನಯತೆಯಿಂದ ನಡ್ಕೊತ ಬಂದಿರೋದು. ಅವರು ಕೆಲಸಗಳನ್ನು ಗೌರವಿಸಿದ್ದೀನಿ. ಅವರು ಗೆದ್ದ ಜನಪ್ರತಿನಿಧಿ ಅಂತಂದಾಗ ನನಗೆ ತುಂಬ ಇಷ್ಟ, ನನಗೆ ಅಂದರೆ ಪ್ರೀತಿ. ಯಾಕಂದರೆ ಜನಗಳು ಒಪಿನಿಯನ್, ಅವರು ಓಟ್ ಏನು ಕೊಟ್ಟಿರ್ತಾರಲ್ಲ, ಅವ್ರ ಮನ್ನಣೆಯಿಂದ ಅವ್ರು ಬಂದಿರ್ತಾರೆ. ಸುಲಭದ ಕೆಲಸ ಅಲ್ಲ ಅದು, ಅಷ್ಟೇ ಒತ್ತಡದ ಮಧ್ಯನೂ ತುಂಬ ಕೆಲಸ ಮಾಡ್ತಾ ಇರ್ತಾರೆ ಅವರು. ಹಂಗಾಗಿ ನಾವೆಲ್ಲ ಒಂದು ಟೀಮ್ ಥರ ಆದರೆ ದಾವಣಗೆರೆನ ಒಂದು ಒಳ್ಳೆಯ ಮಾದರಿ ಕ್ಷೇತ್ರ ಮಾಡ್ಬೋದು. ಅಂತಿಮವಾಗಿ ಕ್ಷೇತ್ರದ ಜನರಿಗೆ ಏನು ಹೇಳಲು ಬಯಸ್ತೀರಿ? ಕ್ಷೇತ್ರದ ಜನರಿಗೆ ನಿಮ್ಮ ಮುಂದೆ ಒಂದು ಸುಲಭದ ಆಯ್ಕೆ ಇದೆ ಈ ಸರಿ. ನೀವೇನು ಕನಸು ಕಂಡಿರ್ತೀರಿ ನಿಮ್ಮ ಮಕ್ಕಳಿಗೆ, ಅದಕ್ಕಿಂತ ದೊಡ್ಡ ಕನಸು ನಾನು ನಿಮ್ಮ ಮಕ್ಕಳಿಗೆ ಕಾಣೋಂಥ ವ್ಯಕ್ತಿ ನಾನು. ನಿಮ್ಮ ಮಕ್ಕಳು IIT-ನಲ್ಲಿ ಓದಬೇಕು, IIM-ಅಲ್ಲಿ ಓದಬೇಕು, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ಡಾಕ್ಟರ್ ಅಂತಂದರೆ ಏಮ್ಸಲ್ಲಿ ಓದಬೇಕು, ದೊಡ್ಡ ದೊಡ್ಡ ಸಂಸ್ಥೆಗಳು ಅಲ್ಲಿ ಓದೋದ್ರ ಜೊತೆಗೆ ಅಂಥ ಸಂಸ್ಥೆಗಳು ದಾವಣಗೆರೆನಲ್ಲೂ ಬರಬೇಕು ಅಂತ ಕನಸು ಕಂಡಿರೋದು. ಅಭಿವೃದ್ಧಿ ಅಂತಂದರೆ ಕಟ್ಟಕಡ ವ್ಯಕ್ತಿಗೂ ಕಟ್ಟಕಡೆ ಪ್ರದೇಶಕ್ಕೂ ತಲುಪಬೇಕಂತ ಕನಸು ಕಂಡು ಬಂದಿರೋಂಥದ್ದು. ಸೊ ಈ ರೀತಿ ಧೈರ್ಯ ಮಾಡಿ ಜನಗಳ ವಿಶ್ವಾಸ ಗಳಿಸಿ ಕೆಳಗಿಳಿದು ಹೋರಾಟ ಮಾಡಿದ್ದೀನಿ ನಾನು. ಹಾಗಾಗಿ ನೀವೆಲ್ಲರೂ ಹೃದಯ ವೈಶಾಲ್ಯ ಮೆರೆದು ಅವಕಾಶ ಮಾಡಿಕೊಡಿ. ಅವಕಾಶ ಮಾಡಿಕೊಟ್ಟಲ್ಲಿ ನಿಮ್ಮ ನಿರೀಕ್ಷೆಗಳು ಏನಿದ್ದಾವೆ ಅದು ಹುಸಿಯಾಗದೇ ಇರೋ ಥರ ನಾನು ಕೆಲಸ ಮಾಡಿ ತೋರಿಸ್ತೀನಿ. ಸರ್, ಇಲ್ಲಿವರೆಗೂ ನಮ್ಮ ಚಳವಳಿ ಡಿಜಿಟಲ್ ನ್ಯೂಸ್ನೊಂದಿಗೆ ಮಾತಾಡಿದ್ರಿ, ಧನ್ಯವಾದಗಳು ಸರ್. ನಿಮ್ಮ ಚಳುವಳಿ ನಮ್ಮ ಚಳುವಳಿಗೂ ಸಾಥ್ ಕೊಡಲಿ ಅಂತ ಕೇಳ್ತಾ ಮಾತಾಡಿ ಖುಷಿ ಆಯಿತು. ನಮಸ್ಕಾರ.